ಎಸ್ ನಮಸ್ಕಾರ ಸ್ನೇಹಿತರೆ, ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶರಣು ಬಾಗೂರ್. ಸ್ನೇಹಿತರೆ, ಈಗಾಗಲೇ ಈ ಒಂದು ಕೊರೋನಾದಂತಹ ಮಹಾಮಾರಿ ಈ ಒಂದು ವಿದ್ಯಾರ್ಥಿಗಳ ಬದುಕಿನ ಮೇಲೆ ಮಹತ್ವದ ಪರಿಣಾಮವನ್ನು ಬೀರಿತ್ತು ಅನ್ನುವಂಥದ್ದು. ಇದರಿಂದ ಅನೇಕ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳು, ಅನೇಕ ಎಜುಕೇಟರ್ಸ್ಗಳು, ಅನೇಕ ಉಪನ್ಯಾಸಕರು ತಮ್ಮ ಮುಂದೆ ಈ ರೀತಿ ಆ ಒಂದು ಲೈವ್ಗೆ ಬರೋದ್ರ ಮೂಲಕ, ಯೂಟ್ಯೂಬ್ನಲ್ಲಿ ಮೂಲಕ ವಿದ್ಯಾರ್ಥಿಗಳನ್ನು ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಮೊದಲನೇದಾಗಿ ಅವರೆಲ್ಲರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ಈ ನಿಟ್ಟಿನಲ್ಲಿ ನನ್ನಿಂದ ಆಗುವಂತಹ ಹಾಗೆ ನಾನು ತಿಳಿದುಕೊಂಡಿರ್ತಕ್ಕಂಥ ಒಂದಿಷ್ಟು ಜ್ಞಾನದ ತೊಡಕುಗಳನ್ನು ಈ ಲಾಕ್ಡೌನ್ನಿಂದಲೂ ಕೂಡ ಇಲ್ಲಿಯವರೆಗೂ ಈ ಒಂದು ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ಹಾಗೂ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ ವತಿಯಿಂದ ಸಾಕಷ್ಟು ಸ್ಪರ್ಧಾತ್ಮಕ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಬಂದಿದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತು ಕೂಡ ಮತ್ತೊಂದು ಮಹತ್ವದ ವಿಷಯವನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ವಿಷಯಗಳಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂಥ ಭಾರತದ ಸಂವಿಧಾನ ಅಂತ ಕರಿತೀವಿ. ಯಾಕೆ ಭಾರತದ ಸಂವಿಧಾನ ಅಗ್ರ ಸ್ಥಾನದಲ್ಲಿ ಉಳಿದುಕೊಳ್ತು ಅಂತ ಕೇಳಿದಾಗ, ಕೆಲವೊಂದು ಮೂಲಭೂತ ವಿಷಯಗಳು ಬಹುತೇಕವಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಅನ್ನುವಂಥದ್ದು. ಆದರೆ ಕೆಲವೊಂದು ವಿಷಯಗಳನ್ನು ನಾವು ಅಪ್ಡೇಟ್ ಆಗುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಭಾರತದ ಇತಿಹಾಸ, ಹಾಗೆ ನಾವೇನಾದರೂ ಪ್ರಾಚೀನ ಕಾಲದ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಈಗೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರಬಹುದು. ಹಾಗೆ ಸಾಮಾನ್ಯ ಒಂದು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ಹಾಗೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳಾಗಿರ್ಬೋದು, ಇವೆಲ್ಲವುಗಳು ಸಾಮಾನ್ಯವಾಗಿ ಬದಲಾವಣೆಯಾಗೋದು ತುಂಬ ವಿರಳ ಎನ್ನುವಂಥದ್ದು. ಆದರೆ ಭಾರತ ಸಂವಿಧಾನ ಮತ್ತು ಅರ್ಥಶಾಸ್ತ್ರ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಾಕೆ ಸಾಕಷ್ಟು ವಿಚಾರಗಳು ನಾವು ಪ್ರತಿದಿನ ಪ್ರತಿ ಕ್ಷಣಕ್ಕೂ ಕೂಡ ಏನಾಗಬೇಕಾಗುತ್ತೆ, ಅಪ್ಡೇಟ್ ಆಗಬೇಕಾಗುತ್ತೆ ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಭಾರತ ಸಂವಿಧಾನವೂ ಕೂಡ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಸ್ನೇಹಿತರೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ವಿಷಯವನ್ನು ತಮ್ಮ ಮುಂದೆ ಚರ್ಚಿಸುವುದಕ್ಕೆ ಈ ಒಂದು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮ ಮುಂದೆ ನೇರವಾಗಿ ಬರ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇ ಬಾರಿ ಏನಾದರೂ ಈ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲನ್ನು ತಾವು ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಜು ಇರ್ತಕ್ಕಂಥ ಬೆಲ್ ಐಕನನ್ನು ನಾವು ಏನಾದರೂ ಬಾರಿಸಿದ್ದೇ ಆದರೆ ನಾವು ಮಾಡುವಂತಹ ಪ್ರತಿಯೊಂದು ತರಗತಿಗಳ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರ್ತೈತಿ ಎನ್ನುವಂಥದ್ದು. ಸ್ನೇಹಿತರೆ, ಇನ್ನೇನು ನಾನು ತಡ ಮಾಡೋದು ಬೇಡ ಎನ್ನುವಂಥದ್ದು. ಹಾಗಾದರೆ ಇವತ್ತು ಒಂದು ಭಾರತದ ಸಂವಿಧಾನ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ಅಂತ ಹೇಳೋದಕ್ಕೆ, ನಾವು ಭಾರತ ದೇಶದ ಸಂವಿಧಾನ ಒಂದು ನಿಂತ ನೀರಾಗದೆ ಹರಿಯುವ ನದಿಯಾಗಿದೆ ಎನ್ನುವಂಥದ್ದು. ಯಾಕಂದರೆ ನಮ್ಮ ಭಾರತ ಸಂವಿಧಾನದ ರಚನಾಕಾರರ ಅಥವಾ ರಚನಾ ಸಮಿತಿಯಲ್ಲಿರ್ತಕ್ಕಂಥ ವಿದ್ವಾಂಸರು ಅವತ್ತಿನ ದಿನಕ್ಕೆ ಅಥವಾ ಅವತ್ತಿನ ದಿನದ ಸಮಸ್ಯೆಗಳಿಗೆ ಮಾತ್ರ ಭಾರತದ ಸಂವಿಧಾನವನ್ನು ರಚಿಸಲಿಲ್ಲ. ಹಾಗಾದರೆ ಭವಿಷ್ಯತ್ತಿಗೂ ಕೂಡ ವರ್ತಮಾನದಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿದ್ರು. ಹಾಗೂ ಒಂದು ವೇಳೆ ಏನಾದರೂ ನಮ್ಮ ವಿಚಾರಕ್ಕೆ ಬರದೇ ಇರುವಂಥ ವಿಚಾರಗಳೇನಾದರೂ ಮುಂದಿನ ಪೀಳಿಗೆಗೆ ಒಳೆದಿದ್ದೇ ಆದರೆ ಅವುಗಳನ್ನು ಕೂಡ ಭಾರತದ ಸಂವಿಧಾನದಲ್ಲಿ ಅಳವಡಿಸುವ ಪ್ರಯತ್ನ ಸಂಸತ್ತಿಗೆ ನೀಡೋಣ ಎನ್ನುವ ಕಾರಣಕ್ಕಾಗಿ ನಮ್ಮ ದೇಶದ ಸಂವಿಧಾನ ಈ ಪ್ರಪಂಚದ ಎಲ್ಲ ಸಂವಿಧಾನಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಕಾರಣವಿಷ್ಟೇ ಸ್ನೇಹಿತರೆ, ಭಾರತ ದೇಶದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಶ್ರೀಮಂತಿಕೆಯೇ ನಮ್ಮನ್ನು ಜಗತ್ಪ್ರಸಿದ್ಧಿಗೊಳಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಎನ್ನುವಂಥದ್ದು. ಇವತ್ತಿನ ನಿಟ್ಟಿನಲ್ಲಿ ನಾವು ಭಾರತದ ಸಂವಿಧಾನ ಅಂತ ನೋಡಿದಾಗ ಆರಂಭಿಕವಾಗಿ ನೋಡ್ತೀವಿ, ನಮ್ಮ ಭಾರತದ ಭೌಗೋಳಿಕ ಭೂಪ್ರದೇಶ ಹೇಗಿರಬೇಕೆನ್ನುವುದನ್ನು ನಾವು 1ನೇ ಭಾಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು. ಹಾಗೆ ಆ ಭೂಪ್ರದೇಶದಲ್ಲಿ ಯಾರ್ಯಾರು ಇರಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಡೋದಕ್ಕೆ 2ನೇ ಭಾಗದಲ್ಲಿ ಪೌರತ್ವ ಅಂತ ಇಟ್ಟಿದ್ದಾರೆ ಎನ್ನುವಂಥದ್ದು ಸ್ನೇಹಿತರೆ. ಹಾಗೆ 3ನೇ ಭಾಗಕ್ಕೆ ಬಂದಾಗ ಆ ಒಂದು ಭೂಪ್ರದೇಶದ ಒಳಗಡೆ ಇರುವಂಥ ಪ್ರಜೆಗೆ ನೀಡಬೇಕಾಗಿರ್ತಕ್ಕಂಥ ಅಥವಾ ಹೊಂದಿರಬೇಕಾಗಿರ್ತಕ್ಕಂಥ ಹಕ್ಕುಗಳು ಯಾವ್ಯಾವ ಇರಬೇಕು ಅನ್ನೋದಕ್ಕೆ ನಮಗೆ ಮೂಲಭೂತ ಹಕ್ಕುಗಳನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಅದರ ಮುಂದುವರೆದು ಇವೆಲ್ಲ ಪ್ರಜೆಯ ಕಲ್ಯಾಣವನ್ನು ಬಯಸಿ ಹಾಗೆ ಒಂದು ರಾಮರಾಜ್ಯವನ್ನು ನಿರ್ಮಾಣ ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಏನೇನು ಹಕ್ಕುಗಳು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆ ರಾಜ್ಯಗಳಿಗೆ ಕೆಲವೊಂದು ಸಂವಿಧಾನದಿಂದ ನಿರ್ದೇಶಿಸಲ್ಪಟ್ಟಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಏನು ಕರಿತೀವಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಲ್ಲ, ಇವುಗಳನ್ನು 4ನೇ ಪಾಠದಲ್ಲಿ ಇಟ್ಟಿದ್ದಾರೆ ಎನ್ನುವಂಥದ್ದು. ಇವೆಲ್ಲವುಗಳನ್ನು ಅನುಭವಿಸಿರ್ತಕ್ಕಂಥ ಪ್ರಜೆಯು ದೇಶಕ್ಕೆ ಪ್ರತಿಯಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು
ಎಂಬುದನ್ನು ನಾವು ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ ಭಾರತ ಸಂವಿಧಾನದ 4A ಭಾಗಕ್ಕೆ ಮೂಲಭೂತ ಕರ್ತವ್ಯಗಳು ಅಂತ ಸೇರಿಸಿದ್ದೀವಿ ಸ್ನೇಹಿತರೆ. ಹಾಗಾದರೆ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನೋಡಿದಾಗ ಇಡೀ ಭಾರತದ ಆಡಳಿತ ವ್ಯವಸ್ಥೆಯನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಹಾಗಾದರೆ ದೇಶದ ಆಡಳಿತ ವ್ಯವಸ್ಥೆ ಸುಗಮವಾಗಿ ಸಾಗಬೇಕಾದರೆ ರಾಜಕೀಯ ವ್ಯವಸ್ಥೆ ಹೇಗಿರಬೇಕು, ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು, ಆರ್ಥಿಕ ನಿಯಂತ್ರಣವನ್ನು ಹೇಗಿರಬೇಕು ಎಂಬುದಕ್ಕೆ ನಿಯಂತ್ರಿಸುವುದಕ್ಕಾಗಿ ಆ ಒಂದು 5ನೇ ಭಾಗದಲ್ಲಿ ಕೇಂದ್ರ ಸರ್ಕಾರ ಅಂತ ಅಳವಡಿಸಿದ್ದಾರೆ ಸ್ನೇಹಿತರೆ. ಆ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಕಲಿತಾ ಬರ್ತೀವಿ. ಉದಾಹರಣೆಗೆ ನಾವು ಕೇಂದ್ರ ಸರ್ಕಾರವನ್ನು 5 ರೀತಿಯಾಗಿ ವರ್ಗೀಕರಣ ಮಾಡ್ಕೊಂಡು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ನಾವು ರಾಷ್ಟ್ರಪತಿ ಅಂತ ನೋಡ್ತೀವಿ. ಎರಡನೇದಾಗಿ ನಮಗೆ ಯಾರ್ಯಾರು ಬರ್ತಾರೆ ಈ ಕೇಂದ್ರ ಸರ್ಕಾರದಲ್ಲಿ ಅಂತ ಕೇಳಿದಾಗ ಮೊದಲನೇದಾಗಿ ರಾಷ್ಟ್ರಪತಿಗಳು ಬರ್ತಾರೆ, ಎರಡನೇದಾಗಿ ನಮಗೆ ಉಪರಾಷ್ಟ್ರಪತಿಗಳು ಬರ್ತಾರೆ, ಮೂರನೇದಾಗಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಬರುತ್ತೆ, ನಾಲ್ಕನೇದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಬರುತ್ತೆ, ಐದನೇದಾಗಿ ಅಟಾರ್ನಿ ಜನರಲ್ರವ್ರು ಬರ್ತಾರೆ, ಆರನೇದಾಗಿ ಸುಪ್ರೀಂ ಕೋರ್ಟ್ ಬರುತ್ತೆ, ಏಳನೇದಾಗಿ CAG ಬರುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಅಧ್ಯಯನ ಮಾಡುವಂತಹ ಭಾಗಗಳೆಷ್ಟು ಅನ್ನುವಂಥದ್ದು. ಸ್ನೇಹಿತರಾಗಿದ್ರೆ ಇಷ್ಟೆಲ್ಲ ಓದಿದ ಮೇಲೆ ನಾನು ಇವತ್ತು ಡಿಸ್ಕಷನ್ ಮಾಡ್ತಕ್ಕಂಥ ವಿಷಯ ವಸ್ತು ಯಾವುದು ಅಂತ ಕೇಳಿದಾಗ ಹೆಚ್ಚಿನ ಈ ಒಂದು ಅಂಕಗಳನ್ನು ಪಡೆಯೋದಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ವಿಷಯಗಳಲ್ಲಿ ಒಂದಾಗಿರುವಂಥ ಅಂಶಗಳು ಯಾವುದು ಅಂತ ಕೇಳಿದಾಗ ಇವತ್ತಿನ ವಿಷಯ ತಾವೇನಾದರೂ ಡಿಸ್ಕಷನ್ ಮಾಡೋದಾಗಿದ್ದರೆ ನಾವು ಸಂಸತ್ತಿನ ಸಮಿತಿಗಳು ಅಂತ ಓದ್ತೀವಿ. ಏನಂತ ಓದ್ತೀವಿ? ಹೌದಾ, ಪಾರ್ಲಿಮೆಂಟ್ರಿ ಕಮಿಟೀಸ್ ಅಂತ ಕೇಳ್ತೀವಿ. ಹಾಗಾದರೆ ನಮಗೇನು ಮಾಡಿದೆ ಅಂದರೆ ಪ್ರತಿಯೊಂದು ಸದನ, ಈಗ ನಾವು ಸಂಸತ್ತು ಅಂತ ನೋಡಿದಾಗ ಏನು ಓದ್ತೀವಿ? ನಾವು ರಾಷ್ಟ್ರಪತಿಗಳನ್ನು ನೋಡ್ತೀವಿ, ಲೋಕಸಭೆಯನ್ನು ನೋಡ್ತೀವಿ, ರಾಜ್ಯಸಭೆಯನ್ನು ಓದ್ತೀವಿ. ಈ ಮೂವರನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆಗೆ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ ಅಥವಾ ಸಂಸತ್ ಅಂತ ಕರಿತೀವಿ ಅನ್ನುವಂಥದ್ದು. ಸಂಸತ್ತಿನಲ್ಲಿ ನಮಗೆ ಲೋಕಸಭೆ ಮತ್ತು ರಾಜ್ಯಸಭೆ ಎಂಬಂತಹ ನಮ್ಮದು ಬೈಕ್ಯಾಮರಲ್ ಸಿಸ್ಟಮ್ ಅಥವಾ ದ್ವಿಸದನ ಶಾಸಕಾಂಗ ಪದ್ಧತಿ ಇದೆ ಅನ್ನುವಂಥದ್ದು. ಆ ದ್ವಿಸದನ ಶಾಸಕಾಂಗ ಪದ್ಧತಿಯಲ್ಲಿ ಲೋಕಸಭೆಯನ್ನು ಕೆಳಮನೆ ಅಂತ ಕರೆದರೆ ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರೆದಿದ್ದೀವಿ ಸ್ನೇಹಿತರೆ. ಹಾಗಾದರೆ ಸಂಸತ್ತು ಎಲ್ಲ ಕಾರ್ಯಗಳನ್ನು ನೇರವಾಗಿ ತಾನೇ ನಿರ್ವಹಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಕೆಲವೊಂದು ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಕೆಲವು ಸಮಿತಿಗಳನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಎರಡೂ ಸದನಗಳಿಗೆ ಭಾರತ ಸಂವಿಧಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಸಂಸತ್ತಿನಲ್ಲಿರ್ತಕ್ಕಂಥ ಸದನಗಳು ಅಥವಾ ನಮ್ಮ ಸಂಸತ್ತು ಏನು ಮಾಡ್ತೈತೆ ಅಂದರೆ ಆ ಒಂದು ಸಮಿತಿಗಳನ್ನು ನೇಮಕ ಮಾಡುತ್ತೆ ಅನ್ನುವಂಥದ್ದು. ಹಾಗಾದರೆ ಸಮಿತಿಗಳಲ್ಲಿ ನಾವು ನೋಡೋದಾಗಿದ್ದರೆ ಮೊದಲನೇದಾಗಿ ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹೌದಾ, ಸಂಸತ್ತಿನ ಸಮಿತಿಗಳು ಅಂತ ಓದ್ತೀವಿ. ನೋಡಿ, ಸಂಸತ್ತಿನ ಸಮಿತಿಗಳಂತ ಬಂದಾಗ ಅದರಲ್ಲಿ 2 ವಿಧಗಳನ್ನು ಕಾಣ್ತೀವಿ ಅನ್ನುವಂಥದ್ದು. 2 ವಿಧಗಳನ್ನು ಕಾಣ್ತೀವಿ. ಸರಿ, 2 ವಿಧಗಳು ಯಾವ್ಯಾವು ಅಂತ ಕೇಳೋದಾಗಿದ್ರೆ ಮೊದಲನೇದಾಗಿ ತಾತ್ಕಾಲಿಕ ಸಮಿತಿಗಳು ಅಂತ ಕಾಣ್ತೀವಿ, ಎರಡನೇದಾಗಿ ಶಾಶ್ವತ ಸಮಿತಿಗಳಂತ ಕರಿತೀವಿ. ಈ ಶಾಶ್ವತ ಸಮಿತಿಗೆ ಹಣಕಾಸಿನ ಸಮಿತಿಗಳಂತ ಕರಿತೀವಿ, ಸ್ಥಾಯಿ ಸಮಿತಿಗಳಂತ ಕೂಡ ಕರಿತೀವಿ ಅನ್ನುವಂಥದ್ದು. ಇಂಗ್ಲೀಷ್ನಲ್ಲಿ ನೋಡೋದಾಗಿದ್ರೆ ಹೌದಾ, ತಾತ್ಕಾಲಿಕ ಸಮಿತಿಗೆ ಹಡ್ಯಾಕ್ ಕಮಿಟೀಸ್ ಅಂತ ಕರಿತೀವಿ. ಹಾಗೆ ಶಾಶ್ವತ ಸಮಿತಿಗೆ ಈ ಒಂದು ಪರ್ಮನೆಂಟ್ ಕಮಿಟಿ ಅಥವಾ ಸ್ಟ್ಯಾಂಡಿಂಗ್ ಕಮಿಟಿ ಅಂತಲೂ ಕೂಡ ಕರಿತಾ ಬರ್ತೀವಿ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ತಾತ್ಕಾಲಿಕ ಸಮಿತಿಗೂ ಮತ್ತು ಶಾಶ್ವತ ಸಮಿತಿಗಿರ್ತಕ್ಕಂಥ ಡಿಫ್ರೆನ್ಸ್ ಏನು, ಯಾಕೆ 2 ರೀತಿಯಾಗಿರ್ತಕ್ಕಂಥ ಸಮಿತಿಗಳನ್ನು ರಚಿಸುವುದಕ್ಕೆ ಸಂವಿಧಾನ ಅವಕಾಶ ಕಲ್ಪಿಸಿಕೊಟ್ಟಿದೆ ಅಂತ ನೋಡೋದಾಗಿದ್ದರೆ ತಾತ್ಕಾಲಿಕ ಸಮಿತಿ ಅಂತ ಕರಿತೀವಿ. ತಾತ್ಕಾಲಿಕ ಸಮಿತಿ ಅಂದರೆ ಒಂದು ನಿರ್ದಿಷ್ಟ ವಿಷಯಗಳ ಅಧ್ಯಯನಕ್ಕಾಗಿ ರಚನೆಯಾಗಿ ಆ ಉದ್ದೇಶ ಈಡೇರಿದ ತಕ್ಷಣವೇ ಆ ಸಮಿತಿ ಏನಾಗುತ್ತೆ, ವಿಸರ್ಜನೆಯಾಗುತ್ತೆ. ಅಂಥ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ ಅಂದರೆ ತಾತ್ಕಾಲಿಕ ಸಮಿತಿಗಳು ಅಥವಾ ಅಡ್ಯಾಕ್ ಕಮಿಟೀಸ್ ಅಂತ ಕರಿತೀವಿ. ಅಂದರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ವಿಚಾರಕ್ಕೆ ರಚನೆ ಆಗ್ತೈತಿ, ಆ ವಿಚಾರ ಈಡೇರಿದ ತಕ್ಷಣವೇನಾಗ್ತೈತೆ, ಅದು ಕ್ವಿಟ್ ಆಗ್ತೈತಿ ಅನ್ನುವಂಥದ್ದು. ಇದನ್ನು ನಾವು ತಾತ್ಕಾಲಿಕ ಸಮಿತಿ ಅಂತ ಕರಿತೀವಿ. ಇನ್ನು 2ನೇ ವಿಧಕ್ಕೆ ಬಂದಾಗ ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿ ಅಥವಾ ಹಣಕಾಸಿನ ಸಮಿತಿ ಅಂತ ಕರಿತೀವಿ. ಸ್ನೇಹಿತರೆ, ಈ 3 ಸಮಿತಿಗಳಲ್ಲಿ ಅಥವಾ ನಾವು ಈ ಒಂದು ಶಾಶ್ವತ ಸಮಿತಿಯ ವಿಚಾರಕ್ಕೆ ಬಂದಾಗ ಇದರಲ್ಲಿ ನೋಡ್ತಾ ಬರ್ತೀವಿ. ಶಾಶ್ವತ ಸಮಿತಿಗಳು ಎಷ್ಟಿದಾವೆ ಅಂದರೆ 3 ರೀತಿಯಾಗಿರ್ತಕ್ಕಂಥ ಶಾಶ್ವತ ಸಮಿತಿಗಳನ್ನು ಕಾಣ್ತೀವಿ. ಮೊದಲನೇದಾಗಿ ಅಂದಾಜು ಸಮಿತಿ ಅಥವಾ ಎಸ್ಟಿಮೇಟ್ ಕಮಿಟಿ ಅಂತ ಕಾಣಿಸ್ತೀವಿ. ಎರಡನೇದಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರಿತೀವಿ. ಮೂರನೇದಾಗಿ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಅಥವಾ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ ಕಾಣ್ತೀವಿ ಅಂತ. ಹೌದಾ, ಆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅಂತಲೂ ಕೂಡ ಕರಿತಾ ಬರ್ತೀವಿ ಅನ್ನುವಂಥದ್ದು. ಈ ರೀತಿಯಾಗಿ 3 ವಿಧಗಳಲ್ಲಿ ನಾವು ಒಂದು ಪಾರ್ಲಿಮೆಂಟಿನ ಸಮಿತಿಗಳನ್ನು ಕಾಣ್ತಾ ಬರ್ತೀವಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನೋಡಿದಾಗ ಸ್ನೇಹಿತರೆ, ಈ 3 ಸಮಿತಿಗಳಲ್ಲಿ ನಾವು ಇವುಗಳನ್ನು
ಭಾಳ ವಿಶೇಷವಾಗಿ ಅಧ್ಯಯನ ಮಾಡ್ತೀವಿ ಅನ್ನುವಂಥದ್ದು. ಯಾಕೆ ಅಧ್ಯಯನ ಮಾಡ್ತೀವಿ ಅಂದರೆ ಈ ಮೂರೂ ಸಮಿತಿಗಳು ಕೂಡ ಈ ಒಂದು ಸಂಸತ್ತಿನ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿರೋದ್ರಿಂದ ಇವುಗಳನ್ನು ಹಣಕಾಸಿನ ಸಮಿತಿಗಳು ಅಂತಲೂ ಕೂಡ ಕರಿತೀವಿ ಅನ್ನುವಂಥದ್ದು. ಹಾಗಾದರೆ ಈ ಮೂರೂ ಸಮಿತಿಗಳಲ್ಲಿ ವಿಶೇಷವಾಗಿ ನೋಡ್ತಾ ಬರ್ತೀವಿ ಏನೇನಿದೆ, ಹೇಗಿದೆ, ವ್ಯವಸ್ಥೆ ಹೇಗಿದೆ ಅನ್ನೋದಾಗಿದ್ದರೆ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಎಸ್, ಈ ಸಮಿತಿಗಳಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರು ಮಂತ್ರಿಗಳು ಈ ಸಮಿತಿಗಳಿಗೆ ಸದಸ್ಯರಾಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಹೌದಾ? ಎಸ್, ನೋಡಿ ಈ ಮೂರು ಸಮಿತಿಗಳನ್ನು ಏನು ನೋಡ್ತಾ ಬರ್ತೀವಲ್ಲ, ಈ ಮೂರು ಸಮಿತಿಗಳಿಗೆ ಆ ಮಂತ್ರಿಗಳು, ಹೌದಾ, ಲೋಕಸಭೆಯಿಂದ ಮಂತ್ರಿ ಆದವರಾಗಿರಬಹುದು ಅಥವಾ ರಾಜ್ಯಸಭೆಯಿಂದ ಮಂತ್ರಿಗಳಾದವರಾಗಿರಬಹುದು, ಯಾರು ಕೂಡ ಈ ಸಮಿತಿಗಳಿಗೆ ಸದಸ್ಯರಾಗೋದಕ್ಕೆ ಅವಕಾಶ ಇರಲ್ಲ ಅನ್ನುವಂಥದ್ದು. ಓಕೆ, ಎಸ್. ಇನ್ನು ಎರಡನೇದಾಗಿ ಈ ಮೂರು ಸಮಿತಿಗಳ ಸದಸ್ಯರ ಅಥವಾ ಅಧ್ಯಕ್ಷರ ಅಧಿಕಾರಾವಧಿ 1 ವರ್ಷ ಆಗಿರ್ತೈತಿ ಅನ್ನುವಂಥದ್ದು. ನೆನಪಿರಲಿ ಸ್ನೇಹಿತರೆ, ಈ ಮೂರು ಸಮಿತಿಗಳ ಅಧ್ಯಕ್ಷ ಅಥವಾ ಸದಸ್ಯರ ಅಧಿಕಾರಾವಧಿ 1 ವರ್ಷ ಆಗಿರುತ್ತದೆ ಅನ್ನುವಂಥದ್ದು. ಹೌದಾ? ಎಸ್. ಹಾಗಾದರೆ ಇನ್ನೊಂದು ವಿಶೇಷವಾಗಿ ಅಂದರೆ ಮೂರು ಸಮಿತಿಗಳಿಗೆ ಅನ್ವಯವಾಗುವಂಥ ಅಂಶಗಳನ್ನು ನಾನು ಆರಂಭದಲ್ಲಿ ಹೇಳ್ಬಿಟ್ಟಿರ್ತೀನಿ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಬಂದಾಗ ಈ ಸಮಿತಿಗಳಿಗೆ ಸದಸ್ಯರನ್ನು ನಾವು ಏಕಮತ ವರ್ಗಾವಣಾ ಪದ್ಧತಿಗೆ ಅನುಗುಣವಾಗಿ ಅಥವಾ ಈ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ಗೆ ಅನುಗುಣವಾಗಿ ಸದಸ್ಯರನ್ನು ಸಂಸತ್ತಿನ ಸದಸ್ಯರು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ನೆನಪಿದೆನಾ? ಎಸ್. ಏನು ಮಾಡ್ತೀವಿ ಅಂತ ಕೇಳಿದಾಗ ಟೋಟಲ್ ಆಗಿ ಈ ಮೂರೂ ಸಮಿತಿಗಳಿಗೆ ಸದಸ್ಯರನ್ನು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಥವಾ ಏಕಮತ ವರ್ಗಾವಣಾ ಪದ್ಧತಿಗೆ ಅನುಗುಣವಾಗಿ ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಎಸ್. ಮುಂದುವರೆದು ಒಂದೊಂದು ಸಮಿತಿಗೆ ಪ್ರತ್ಯೇಕವಾಗಿ ಅಧ್ಯಕ್ಷ ಮತ್ತು ಸದಸ್ಯರನ್ನು 1 ವರ್ಷದ ಅವಧಿಗೆ ನೇಮಿಸುವವರು ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ 1 ವರ್ಷದ ಅವಧಿಗೆ ನೇಮಿಸುವವರು ಲೋಕಸಭಾ ಸಭಾಪತಿ ಅಂತ ಕಾಣ್ತೀವಿ. ಹೌದಾ? ಲೋಕಸಭಾ ಸಭಾಪತಿಯವರು ಏನು ಮಾಡ್ತಾರೆ, ಈ ಮೂರು ಸಮಿತಿಗಳಿಗೆ ಅಧ್ಯಕ್ಷ ಮತ್ತು ಸದಸ್ಯರನ್ನು 1 ವರ್ಷದ ಅವಧಿಗೆ ನೇಮಕ ಮಾಡ್ತಾರೆ ಅನ್ನುವಂಥದ್ದು. ಎಸ್. ಓಕೆ, ಇನ್ನು ನಾವು ಮುಂದುವರೆದು ಒಂದೊಂದು ಸಮಿತಿಗಳ ವಿವರಣೆ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಅನ್ನುವಂಥದ್ದು. ಹೌದಾ? ನೋಡ್ತಾ ಬರೋಣ. ಎಸ್ ಸ್ನೇಹಿತರೆ, ಮೊದಲನೇದಾಗಿ ಅಂದಾಜು ಸಮಿತಿ ಅಥವಾ ಈ ಒಂದು ಎಸ್ಟಿಮೇಟ್ ಕಮಿಟಿ ಅಂತ ಕಾಣ್ತೀವಿ. ಪದನೇ ಸೂಚಿಸ್ತಾ ಇದೆ ನೋಡಿ. ಪದ ಏನನ್ನು ಸೂಚಿಸ್ತಾ ಇದೆ ಅಂದರೆ ಒಂದು ಅಂದಾಜನ್ನು ಸೂಚಿಸ್ತಾ ಇದೆ. ಎಸ್. ಹಾಗಾದರೆ ಈ ಅಂದಾಜು ಸಮಿತಿಯನ್ನು ನಾವು ಆರಂಭದಲ್ಲಿ 1950ರಲ್ಲಿ ಜಾನ್ ಮಥಾಯಿಯವರ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ ಒಂದು ಅಂದಾಜು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೀವಿ ಸ್ನೇಹಿತರೆ. ಹೌದಾ? ಎಸ್. ಜಾನ್ ಮಥಾಯಿಯವರ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1950ರಲ್ಲಿ ಈ ಸಮಿತಿಯನ್ನು ಏನು ಮಾಡಿದ್ದೀವಿ, ರಚನೆ ಮಾಡಿಕೊಂಡಿದ್ದೀವಿ ಅನ್ನುವಂಥ. ಹಾಗಾದರೆ ಇದು ಏನೇನು ಕೆಲಸ ಮಾಡ್ತೈತಿ, ಇದರಲ್ಲಿ ಯಾರು ಜನ ಇರ್ತಾರೆ, ಹೇಗಿರ್ತಾರೆ ಅನ್ನೋದನ್ನು ನೋಡೋದಾಗಿದ್ದರೆ ನೋಡಪ್ಪ, ಈ ಒಂದು ಅಂದಾಜು ಸಮಿತಿ ಅಂತ ಕಾಣ್ತೀವಲ್ಲ, ಈ ಹಣಕಾಸಿನ ಸಮಿತಿಗಳಲ್ಲಿಯೇ ಅತ್ಯಂತ ದೊಡ್ಡ ಸಮಿತಿಯಾಗಿದೆ ಅನ್ನುವಂಥದ್ದು. ಎಸ್. ಹಣಕಾಸಿನ ಸಮಿತಿಗಳಲ್ಲಿ ಏನಂದರೆ ಅತಿ ದೊಡ್ಡದಾಗಿರ್ತಕ್ಕಂಥ ಸಮಿತಿ ಯಾವುದು ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಆ ಒಂದು ದೊಡ್ಡ ಸಮಿತಿ ಎಸ್ಟಿಮೇಟ್ ಕಮಿಟಿ ಅಂತ ಕಾಣಿಸ್ತಾ ಎಸ್ಟಿಮೇಟ್ ಕಮಿಟಿ ಅಂತ ಕಾಣಿಸ್ತೀವಿ. ಇನ್ನು ಇದ್ರ ಮುಂದುವರೆದು ಯಾಕೆ ಸರ್ ಇದನ್ನು ಅಂದಾಜು ಸಮಿತಿಯಲ್ಲಿ ಅತಿ ದೊಡ್ಡ ಸಮಿತಿ ಅಂತ ಕರಿತೀವಿ ಅಂತ ಕೇಳಿದ್ರೆ, ಈ ಸಮಿತಿಯ ಸದಸ್ಯರ ಒಟ್ಟು ಸಂಖ್ಯೆ ಎಷ್ಟು ಅಂತೇಳಿ ಎಕ್ಸಾಮಿಗೆ ಕೇಳ್ತಾನೆ. ಒಟ್ಟು ಸದಸ್ಯರ ಸಂಖ್ಯೆ 30 ಜನ ಅನ್ನುವಂಥದ್ದು. 30 ಜನ ಸದಸ್ಯರೇನಾಗ್ತಾರೆ, ಈ ಸಮಿತಿಗೆ ಸದಸ್ಯರಾಗಿರ್ತಾರೆ ಅನ್ನುವಂಥದ್ದು. ಎಸ್. ಹಾಗಾದರೆ ಇದರ ವಿಶೇಷತೆ ಏನಪ್ಪಾ ಅಂತ ಕೇಳಿದಾಗ, ಈ ಸಮಿತಿಯಲ್ಲಿ ಯಾರು ಕೂಡ ರಾಜ್ಯಸಭಾ ಸದಸ್ಯರಿರುವುದಿಲ್ಲ. ಏನಿರಲ್ಲ, ಈ ಸಮಿತಿಯಲ್ಲಿ ಯಾರು ಕೂಡ ರಾಜ್ಯಸಭಾ ಸದಸ್ಯರಲ್ಲ. ಹಾಗಾದರೆ ಈ ಸಮಿತಿಯ ಎಲ್ಲ ಸದಸ್ಯರು ಯಾವ ಸದನದ ಸದಸ್ಯರಾಗಿರ್ತಾರೆ ಅಂತ ಕೇಳಿದ್ರೆ, ಎಲ್ಲ ಸದಸ್ಯರು ಲೋಕಸಭೆಯ ಸದನದ ಸದಸ್ಯರಾಗಿರ್ತಾರೆ ಅನ್ನುವಂಥದ್ದು. ಯಾಕಾಗಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತಾ ಬರ್ತೀನಿ ಅನ್ನುವಂಥದ್ದು. ಎಸ್. ಯಾಕಪ್ಪ ಅಂತ ಕೇಳಿದ್ರೆ, ಎಲ್ಲ ಸದಸ್ಯರು ಲೋಕಸಭೆಯ ಸದಸ್ಯರಾಗಿರೋದಕ್ಕೆ ಕಾರಣ ಏನಂದರೆ, ರಾಜ್ಯಸಭೆಯ ಸದಸ್ಯರು ನೇರವಾಗಿ ಪ್ರಜೆಗಳಿಂದ ಆಯ್ಕೆಯಾಗಿರುವಂತಹ ಸದಸ್ಯರಾಗಿರುವುದಿಲ್ಲ. ಯಾಕಾಗಿ ಲೋಕಸಭೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ನೇರವಾಗಿ ಭಾರತದ ಪ್ರಜೆಗಳಿಂದ ಆಯ್ಕೆಯಾಗಿರೋದ್ರಿಂದ ಈ ಹಣಕಾಸಿನ ವ್ಯವಸ್ಥೆಯ ಮೇಲೆ ಹೆಚ್ಚು ಅಧಿಕಾರ ಹೊಂದಿರುವಂಥ ಸಮಿತಿ ಅಂದಾಜು ಸಮಿತಿಯಾಗಿರೋದ್ರಿಂದ ಇಲ್ಲಿ ಲೋಕಸಭೆಗೆ ಹೆಚ್ಚಿನ ಅಧಿಕಾರವನ್ನು ನೀಡಿದ್ದೀವಿ ಸ್ನೇಹಿತರೆ. ಹಾಗಾಗಿ ರಾಜ್ಯಸಭೆಯ ಸದಸ್ಯರಿಗೆ ಈ ಒಂದು ಸದನದಲ್ಲಿ ಈ ಒಂದು ಸಮಿತಿಯಲ್ಲಿ ಅವಕಾಶ ಕೊಟ್ಟಿಲ್ಲ ಎನ್ನುವಂಥದ್ದು. ಎಸ್. ಹಾಗಾದರೆ ನಾವು ಮುಂದುವರೆದು ನೋಡ್ತಾ ಬರ್ತೀವಿ ಅನ್ನುವಂಥದ್ದು. ನಾನು ಆರಂಭದಲ್ಲಿ ಹೇಳಿದೆ, ಮೂರು ಸಮಿತಿಗಳಿಗೆ ಅಧ್ಯಕ್ಷ ಮತ್ತು ಸದಸ್ಯರನ್ನು ಲೋಕಸಭಾ ಸಭಾಪತಿಯವರು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಅಂದಾಜು ಸಮಿತಿಗೆ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರ ಅಂತ ಏನಾದರೂ ಪ್ರಶ್ನೆ ಕೇಳಿದ್ದೆ ಆದರೆ
ಅಲ್ಲಿ ಲೋಕಸಭಾ ಸಭಾಪತಿಯವರು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಹೌದಾ, ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಈ ಒಂದು ಅಂದಾಜು ಸಮಿತಿಯಲ್ಲಿ ಹಣಕಾಸು ಸಮಿತಿಯ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸಮಿತಿಯಾಗಿದೆ ಅನ್ನುವಂಥದ್ದು. ಹಾಗಾದರೆ ಅಂದಾಜು ಸಮಿತಿ ಏನೇನು ಕೆಲಸ ಮಾಡ್ತೈತೆ ಸರ? ಹೌದಾ, ಅಂದಾಜು ಸಮಿತಿ ಏನೇನು ಕೆಲಸ ಮಾಡ್ತೈತಿ ಅಂತ ಕೇಳಿದ್ರೆ, ಹೌದಾ, ಇಲ್ಲಿ ಬಜೆಟ್ ಮೇಲಿನ ಮುಂಗಡಗಳನ್ನು ಅಥವಾ ಬಜೆಟ್ ಮೇಲಿನ ಅಂದಾಜುಗಳನ್ನು ಪರಿಶೀಲನೆ ಮಾಡ್ತೈತಿ ಅನ್ನೋದು. ಹಾಗಾದರೆ ಪ್ರಶ್ನೆ ಕೇಳೋಣ, ಇಂದಿನ ಒಂದು ಎಕ್ಸಾಮಲ್ಲಿ ಏನಂತ ಪ್ರಶ್ನೆ ಕೇಳೋಣ ಅಂದರೆ, ಬಜೆಟ್ಗಳ ಮೇಲಿನ ಅಂದಾಜುಗಳನ್ನು ಪರಿಶೀಲಿಸುವ ಅಧಿಕಾರ ಈ ಕೆಳಗಿನ ಯಾವ ಸಮಿತಿಗೆ ನೀಡಲಾಗಿದೆ? ಹೌದಾ, ಎಸ್. ಹಾಗಾಗಿ ಇದೇನಂತ ಕರಿತೀವಿ ಅಂದರೆ ಬಜೆಟ್ ಮೇಲಿನ ಅಂದಾಜುಗಳನ್ನು ಪರಿಶೀಲನೆ ಮಾಡ್ತೈತಿ ಅನ್ನುವಂಥದ್ದು. ಹೌದಾ, ಎಸ್. ಹಾಗಾಗಿ ಸರ್ಕಾರಕ್ಕೆ ಮಿತವ್ಯಯವನ್ನು ಸಾಧಿಸುವಂತೆ ಸಲಹೆ ನೀಡ್ತೈತಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಅಂದಾಜು ಸಮಿತಿಯನ್ನು ನಾವೇನಂತ ಕರಿತೀವಿ ಅಂತ ಕೇಳಿದಾಗ ನಿರಂತರ ಮಿತವ್ಯಯ ಸಮಿತಿ ಅಂತ ಕರಿತೀವಿ. ಏನಂತ ಕರಿತೀವಿ? ನಿರಂತರ ಮಿತವ್ಯಯ ಸಮಿತಿ ಅಂತೇಳಿ ಕರಿತಾ ಬರ್ತೀವಿ. ಎಸ್. ಹಾಗಾದರೆ ಈ ಎಲ್ಲ ಸಮಿತಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೋಡಿದಾಗ ಇನ್ನು ವಿಶೇಷವಾಗಿ ಒಂದು ಪ್ರಶ್ನೆ ಕೇಳ್ತಾನೆ ಅನ್ನುವಂಥದ್ದು. ಏನಂತ ಪ್ರಶ್ನೆ ಕೇಳ್ತಾನೆ ಅಂತ ಕೇಳಿದಾಗ, ಈ ಅಂದಾಜು ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅನ್ನುವಂಥ. ಹಾಗಾದರೆ ಈ ಒಂದು 17ನೇ ಲೋಕಸಭೆ ಅಸ್ತಿತ್ವದಲ್ಲಿದೆ ಅಲ್ಲ, ಹಾಗಾದರೆ ಪ್ರಸ್ತುತ ಈ ಒಂದು ಅಂದಾಜು ಸಮಿತಿಯ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದಾಗ ಗಿರೀಶ್ ಬಾಪತ್ ಎನ್ನುವಂತಹ ಸದಸ್ಯನೇನಾಗಿದ್ದಾನೆ ಅಂದರೆ ಅಂದಾಜು ಸಮಿತಿಯ ಆ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಎಸ್. ಇದು ಕರೆಂಟ್ ಅಫೇರ್ಸ್ ಆಗಿರ್ತೈತೆ ಸ್ನೇಹಿತರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಏನಾದರೂ ಆವಾಗ ಏನಾದರೂ ಪೇಪರ್ದಲ್ಲಿ ಬಂದಾಗ ಅಂದಾಜು ಸಮಿತಿ ಅಧ್ಯಕ್ಷರು ಬದಲಾವಣೆಯಾಗಿದ್ದೇ ಆದರೆ ಅದನ್ನು ತಮ್ಮ ಪ್ರಚಲಿತ ಘಟನೆಗಳಲ್ಲಿ ಅಪ್ಡೇಟ್ ಆಗಿ ಆ ಒಂದು ಭಾರತ ಸಂವಿಧಾನದ ಆ ನೋಟ್ಸ್ಗೆ ನಿಮ್ಮನ್ನು ಬದಲಾವಣೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ, ಎಸ್. ಹಾಗಾದರೆ ಮುಂದಿನ ಮತ್ತೊಂದು ವಿಷಯವನ್ನು ನೋಡ್ತಾ ಬರೋಣ ಅನ್ನುವಂಥದ್ದು. ಎಸ್. ಹಣಕಾಸಿನ ಸಮಿತಿಗಳಲ್ಲಿ ಎರಡನೇದಾಗಿರ್ತಕ್ಕಂಥ ಸಮಿತಿ ಯಾವುದು ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರೀತೇವೆ. ಎಸ್. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರಿತೀವಿ. ಹೌದಾ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎಸ್ ಸರ. ಹಾಗಾದರೆ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯನ್ನು ಯಾವಾಗ ರಚಿಸ್ಕೊಂಡಿವಿ ಅಂತ ಕೇಳಿದ್ರೆ, ನೋಡಿ ಇದನ್ನು 1919ರ ಭಾರತ ಸರ್ಕಾರ ಕಾಯ್ದೆಗೆ ಅನುಗುಣವಾಗಿ, ಅಂದರೆ 1919ರ ಭಾರತ ಸರ್ಕಾರ ಕಾಯ್ದೆ ಅಥವಾ ಮೌಂಟೆಗೌ ಚೇಮ್ಸ್ಫರ್ಡರ ಸುಧಾರಣೆ ಅಂತ ಏನು ಕರಿತೀವಿಲ್ಲ, ಆ 1919ರ ಭಾರತ ಸರ್ಕಾರ ಕಾಯ್ದೆಗೆ ಅನುಗುಣವಾಗಿ 1921ರಲ್ಲಿ ಈ ಸಮಿತಿಯನ್ನು ರಚಿಸ್ಕೊಂಡಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ಹಣಕಾಸಿನ ಸಮಿತಿಗಳಲ್ಲಿ ಅತ್ಯಂತ ಪ್ರಾಚೀನವಾದ ಸಮಿತಿ ಯಾವುದು ಅಂತ ಏನಾದರೂ ಎಕ್ಸಾಮಿಗೆ ಕೇಳಿದ್ರೆ ಅದನ್ನು ನಾವೇನಂತ ಕರಿಬೇಕು? PAC ಅಥವಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರಿತೀವಿ, ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಬಹಳ ಪ್ರಾಚೀನವಾದ ಸಮಿತಿ ಎಂದು ಎಕ್ಸಾಮಿಗೆ ಕೇಳಿದಾನೆ. ಹೌದಾ, ಎಸ್. ಅದಾದಮೇಲೆ ಇನ್ನೊಂದು ಏನಂತ ಕರಿತೀವಿ ಸಮಿತಿನ ಅಂತ ಕೇಳಿದಾಗ, ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯನ್ನು ಅಂದಾಜು ಸಮಿತಿಯ ಅವಳಿ ಸಹೋದರಿ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಹೌದಾ, ಅಂದಾಜು ಸಮಿತಿಯ ಅವಳಿ ಸಹೋದರಿ ಎನ್ನುವಂಥದ್ದನ್ನು ಕರಿತಾ ಬರ್ತೀವಿ ಅನ್ನುವಂಥ. ಹಾಗಾದರೆ ಈ ಒಂದು ಸಮಿತಿಯ ವಿಶೇಷತೆ ಏನೇನಿದೆ ಅನ್ನೋದನ್ನು ನೋಡೋದಾಗಿದ್ರೆ ಈ ಸಮಿತಿಯಲ್ಲಿ ನೋಡಪ್ಪ, ಟೋಟಲ್ ಆಗಿ 22 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಹಣಕಾಸಿನ ಸಮಿತಿ ಅಂತ ಕಾಣ್ತೀವಿ. ಹೌದಾ, 22 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಹಣಕಾಸಿನ ಸಮಿತಿ ಅಂತ ಕಾಣ್ತೀವಿ. ಹಾಗಾದರೆ ಇದರಲ್ಲಿ ನಮಗೆ ಈ ಒಂದು 22 ಸಮಿತಿಗಳಲ್ಲಿ ರಾಜ್ಯಸಭಾ ಸದಸ್ಯರಿದ್ದಾರೆ, ಲೋಕಸಭಾ ಸದಸ್ಯರು ಕೂಡ ಇದ್ದಾರೆ ಅನ್ನುವಂಥದ್ದು. ಹಾಗಾದರೆ ಈ ಕೆಳಗಿನ ಯಾವ ಸಮಿತಿಯಲ್ಲಿ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರನ್ನು ಒಳಗೊಂಡಿರುತ್ತಾರೆ ಅಂತ ಕೇಳ್ತಾನೆ. ಹಾಗಾಗಿ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿರ್ತಕ್ಕಂಥ 22 ಜನ ಸದಸ್ಯರಿರ್ತಾರೆ. ಹಾಗಾದರೆ ಈ ಒಂದು 22 ಜನ ಸದಸ್ಯರ ಪೈಕಿ 15 ಜನ ಲೋಕಸಭಾ ಸದಸ್ಯರಾಗಿರುತ್ತಾರೆ. ಹಾಗೆ ಇನ್ನೊಂದು ಏನಂತ ಕೇಳಿದಾಗ 7 ಜನ ರಾಜ್ಯಸಭಾ ಸದಸ್ಯರಾಗಿರುತ್ತಾರೆ ಅಂತ ಕಾಣಿಸ್ತೀವಿ. ಹೌದಾ, ರೇಷಿಯೋದಲ್ಲಿ ಏನಾದರೂ ಕೇಳಿದ್ರೆ 2/3 ಏನಂದರೆ ಲೋಕಸಭಾ ಸದಸ್ಯರು, 1/3 ಏನಿದ್ದಾರೆ ಅಂದರೆ ರಾಜ್ಯಸಭಾ ಸದಸ್ಯರಿರ್ತಾರೆ ಅನ್ನುವಂಥದ್ದು. ಎಸ್, ಈ ಒಂದು ರೀತಿಯಲ್ಲಿ ಆ ಸದಸ್ಯರನ್ನು ಹಂಚಿಕೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಎಸ್, ಹಾಗಾದರೆ ನಮಗೆ ರೇಷಿಯೋ ಗೊತ್ತಾಯಿತು. 2/3 ಲೋಕಸಭಾ ಸದಸ್ಯರಿರ್ತಾರೆ, 1/3 ರಾಜ್ಯಸಭಾ ಸದಸ್ಯರಿರ್ತಾರೆ ಅನ್ನುವಂಥದ್ದು. ಹಾಗಾದರೆ ಈ ಸಮಿತಿಗೆ ಅಧ್ಯಕ್ಷ ಮತ್ತು ಸದಸ್ಯರನ್ನು 1 ವರ್ಷದ ಅವಧಿಗೆ ಲೋಕಸಭಾ ಸಭಾಪತಿಯವರೇ ನೇಮಕ ಮಾಡ್ತಾರೆ ಎನ್ನುವಂಥದ್ದು. ಲೋಕಸಭಾ ಸಭಾಪತಿಯವರು ಏನು ಮಾಡ್ತಾರೆ? 1 ವರ್ಷದ ಅವಧಿಗೆ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ
ಮುಂದುವರೆದು ನೋಡೋದಾಗಿದ್ದರೆ ವಿಶೇಷವಾಗಿ ಈ ಒಂದು ಸಮಿತಿಗೆ, ಹೌದಾ, ಈ ಒಂದು ಸಮಿತಿಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದಾಗ ವಿರೋಧ ಪಕ್ಷದ ಸದಸ್ಯರಾಗಿರ್ತಾರೆ ಎನ್ನುವಂಥದ್ದು, ಹೌದಾ. ಈ ಸಮಿತಿಗೆ ಯಾರಾಗಿರ್ತಾರೆ ಅಧ್ಯಕ್ಷರು ಅಂತ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ವಿರೋಧ ಪಕ್ಷದ ಸದಸ್ಯರಾಗಿರ್ತಾರೆ ಎನ್ನುವಂಥದ್ದು. ಹಾಗಾಗಿ ವಿರೋಧ ಪಕ್ಷದಲ್ಲಿ ಮುಖ್ಯವಾಗಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸತಕ್ಕಂಥ ವಿರೋಧ ಪಕ್ಷದ ನಾಯಕರೇ ಸರ್ವೇ ಸಾಮಾನ್ಯವಾಗಿ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅನ್ನುವಂಥ. ಹಾಗಾದರೆ ಭಾರತದ ಸಂವಿಧಾನ ಬರಿಬೇಕಾದ್ರೆ ವಿರೋಧ ಪಕ್ಷದ ನಾಯಕನೇ ಈ ಸಮಿತಿಗೆ ಅಧ್ಯಕ್ಷನಾಗಲೇಬೇಕೆಂಬಂತಹ ನಿಯಮವನ್ನು ಕಟ್ಟುನಿಟ್ಟಾಗಿ ಹೇಳಿಲ್ಲ. ಏನು ಹೇಳಿದಾನೆ ಅಂದರೆ, ಭಾರತ ಸಂವಿಧಾನದಲ್ಲಿ ಹಣಕಾಸು ಸಮಿತಿಗಳಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷ ವಿರೋಧ ಪಕ್ಷದ ಸದಸ್ಯನಾಗಿರತಕ್ಕದ್ದು ಅಂತ ಹೇಳಿದಾನೆ. ಹಾಗಾಗಿ ಎಲ್ಲ ಚಟುವಟಿಕೆಗಳು ವಿರೋಧ ಪಕ್ಷದ ನಾಯಕನ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದ್ರಿಂದ ಈ ಸಮಿತಿ ಅಧ್ಯಕ್ಷರು ಯಾವಾಗಲೂ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಅನ್ನುವಂಥದ್ದು ತಮ್ಮ ಗಮನಕ್ಕಿರಲಿ ಅನ್ನುವಂಥದ್ದು. ಸರ, ಇದಕ್ಕೆ ಯಾಕೆ ನಾವು ವಿರೋಧ ಪಕ್ಷದವ್ರನ್ನ ಇಟ್ಟಿವಿ ಅನ್ನೋದಕ್ಕೆ ಸಾಕಷ್ಟು ಒಂದು ಆಫ್ಲೈನ್ ತರಗತಿಗಳಲ್ಲಿ ಡಿಸ್ಕಷನನ್ನು ಮಾಡಿದ್ದೀವಿ ಅನ್ನುವಂಥದ್ದು. ಅದಕ್ಕೆ ಹುಡ್ಕೊಂತ ಹೋದರೆ ಇತಿಹಾಸ ಸುಮಾರು ಈ ಒಂದು ಕಮಿಟಿನೇ 1.5 ಗಂಟೆಗಳ ಕಾಲ ನಾವು ಆಫ್ಲೈನ್ ತರಗತಿಯಲ್ಲಿ ಮಾತಾಡಿರ್ತೀವಿ ಅನ್ನುವಂಥದ್ದು. ಹಾಗಾಗಿ ಯೂಟ್ಯೂಬ್ ಕ್ಲಾಸ್ ಆಗಿರೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ಏನೇನು ಆ ಒಂದು ಬುಲೆಟ್ ಪಾಯಿಂಟ್ಸನ್ನು ಕಲಿಯೋಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಕಲಿಬೋದು ಅನ್ನುವಂಥದ್ದು. ಯಾಕಂದರೆ ಈ ಒಂದು ಹಣಕಾಸಿನ ವಿಚಾರದ ಮೇಲೆ ಹೆಚ್ಚು ಲೋಕಸಭೆಗೆ ಅಧಿಕಾರ ಇರೋದರಿಂದ ಆಡಳಿತ ಪಕ್ಷ ಬಹುತೇಕವಾಗಿ ಲೋಕಸಭೆಯಲ್ಲಿ ಹೆಚ್ಚು ಜನ ಸದಸ್ಯರನ್ನು ಹೊಂದಿರೋದ್ರಿಂದ ಒಂದು ವೇಳೆ ಆ ಭಾರತದ ಸಂಚಿತ ನಿಧಿಯಿಂದ ಹಣವನ್ನೇನಾದರೂ ದುರುಪಯೋಗ ಮಾಡಿಕೊಂಡ್ರೆ ಅಥವಾ ಆ ಒಂದು ಸದನದಲ್ಲಿ ಒಂದು ಅನುಮೋದನೆ ದೊರೆತಕ್ಕಂಥ ವಿಚಾರಗಳಿಗೇನಾದರೂ ಮತ್ತು ಮಿಸ್ಯೂಸ್ ಮಾಡಿಕೊಂಡಾಗ ಅದನ್ನು ಅಧ್ಯಯನ ಮಾಡೋಕ್ಕೆ ಒಂದು ವೇಳೆ ಆಡಳಿತ ಪಕ್ಷದವ್ರನ್ನ ಏನಾದರೂ ಬಿಟ್ಟಿದ್ರೆ ಒಂದು ವೇಳೆ ಅದು ಸಾರ್ವಜನಿಕರಿಗೆ ಮೋಸವಾಗುವ ಅಥವಾ ತಪ್ಪು ತಿಳುವಳಿಕೆಯನ್ನು ಹೇಳುವ ಸಾಧ್ಯತೆಗಳಿರ್ತೈತಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ವಿರೋಧ ಪಕ್ಷದವ್ರನ್ನ ಅದಕ್ಕೆ ತನಿಖೆ ಮಾಡೋದಕ್ಕಾಗಿ ಬಿಟ್ಟಿದ್ದೀವಿ ಅನ್ನುವಂಥದ್ದು. ಹಾಗೆ ಮುಂದುವರೆದು ನೋಡೋದಾಗಿದ್ರೆ ಇನ್ನೊಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸಾಕಷ್ಟು ಅಧಿಕಾರಗಳನ್ನು ನಾವು ನೋಡ್ತಾ ಬರ್ತೀವಿ ಅನ್ನುವಂಥದ್ದು. ಯಾಕೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧಿಕಾರಗಳನ್ನು ನೋಡ್ತೀವಿ ಅಂತ ಕೇಳಿದ್ರೆ, ವಿಶೇಷವಾಗಿ ಏನಂತ ಕೇಳಿದಾಗ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಹಣ ವ್ಯವಸ್ಥಿತವಾಗಿ ಬಳಕೆಯಾಗಿದೆಯೋ ಇಲ್ಲವೋ ಎಂಬುದನ್ನು ಈ ಸಮಿತಿ ಏನು ಮಾಡ್ತೈತೆ ಅಂತ ಕೇಳಿದ್ರೆ ಆಗಾಗ ಸರ್ಕಾರದ ಗಮನಕ್ಕೆ ತರ್ತಾ ಇರ್ತೈತಿ ಅನ್ನೋಂಥ. ಅಂದರೆ ಅಂದಾಜು ಸಮಿತಿಯಲ್ಲಿ ನೀವು ಅಂದಾಜುಗಳನ್ನು ಬಿಡುಗಡೆ ಮಾಡಿದ್ರಲ್ಲ, ಆ ಬಿಡುಗಡೆ ಮಾಡಿರ್ತಕ್ಕಂಥ ಅಂದಾಜುಗಳು ನೀವು ಬಿಡುಗಡೆ ಮಾಡಿರ್ತಕ್ಕಂಥ ವಿಷಯಗಳಿಗೆ ಸರಿಯಾಗಿ ಬಳಕೆಯಾಗಿದ್ದಾವೋ ಇಲ್ಲವೋ ಎಂಬುದನ್ನು ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನು ಮಾಡ್ತೈತಿ, ನಿಯಂತ್ರಿಸ್ತೈತಿ ಅಥವಾ ಪರಿಶೀಲಿಸ್ತೈತಿ ಅಂತ ಕಾಣಿಸ್ತೀವಿ. ಎರಡನೇದಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕಾಣ್ತೀವಿ, CAG ಅವರು ತಯಾರಿಸಿರ್ತಕ್ಕಂಥ ವಾರ್ಷಿಕ ವರದಿಯನ್ನು, ವೆರಿ ವೆರಿ ಇಂಪಾರ್ಟೆಂಟ್, ನೀಟಾಗಿ ಕೇಳ್ತಾ ಬಂದಿರು. CAG ಅವರು ತಯಾರಿಸಿರ್ತಕ್ಕಂಥ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ. ತಿಳಿತಾ? CAG ಅವರು ತಮ್ಮ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ. ರಾಷ್ಟ್ರಪತಿಗಳು ಆ ವರದಿಯನ್ನು ಸಂಸತ್ತಿನ ಮುಂದಿಡುತ್ತಾರೆ. ತಿಳಿತಿದ್ದಾನೆ? ಹಿಂಗೆ ಕೇಳಿದಾನೆ. CAG ಅವರು ಸಲ್ಲಿಸಿದ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳು ಈ ಕೆಳಗಿನ ಯಾರಿಗೆ ಸಲ್ಲಿಸುತ್ತಾರೆ ಅಂತ ಕೇಳಿದ್ರೆ ಸಂಸತ್ತಿನ ಮುಂದಿಡುತ್ತಾರೆ. ಆಗ ಸಂಸತ್ತು ಏನು ಮಾಡ್ತೈತಿ ಅಂತ ಕೇಳಿದ್ರೆ ಆ CAG ಅವರ ವರದಿಯನ್ನು ಪರಿಶೀಲಿಸುವುದಕ್ಕಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಂದಿಡುತ್ತದೆ. ಹಾಗಾದರೆ ಪ್ರಶ್ನೆ ಕೇಳ್ತಾನಪ್ಪ, CAG ಅವರ ವಾರ್ಷಿಕ ವರದಿಯನ್ನು ಪರಿಶೀಲಿಸುವವರು ಯಾರು ಅಂತ ಕೇಳ್ತಾನೆ. ಓಕೆ, ಹಾಗಾದರೆ ಪರಿಶೀಲಿಸುವವರು ಯಾರು ಅಂತ ಕೇಳಿದಾಗ ಅದನ್ನೇ ನಾವು PAC ಅಥವಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರಿತೀವಿ. ಅಂತ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತೇಳಿ ಕರಿತಾ ಬರ್ತೀವಿ ಅನ್ನುವಂಥದ್ದು. ಈ ರೀತಿಯಾಗಿ ನಮಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನು ಮಾಡ್ತೈತಿ ಅಂತ ಕೇಳಿದ್ರೆ, ಹೌದಾ, ಆ ಒಂದು ಕಾರ್ಯವನ್ನು ನಿರ್ವಹಿಸ್ತೈತಿ ಅನ್ನುವಂಥದ್ದನ್ನು ಕಾಣ್ತಾ ಬರ್ತೀವಿ ಅನ್ನುವಂಥದ್ದು. ಇನ್ನು ಮುಂದುವರೆದು ನೋಡೋದಾಗಿದ್ರೆ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಅಂತ ಕಾಣ್ತೀವಿ. ಇನ್ನೊಂದು ವಿಶೇಷವಾಗಿ ನೆನ್ಪಿಡ್ತೀನಿ ಅನ್ನೋದಾಗಿದ್ರೆ ಆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಥವಾ ಸಾರ್ವಜನಿಕ ಈ ಒಂದು ಲೆಕ್ಕಪತ್ರ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರಾದಾರ ಅಂತ ಕೇಳಿದ್ರೆ ಅಧೀರ್ ರಂಜನ್ ಚೌಧರಿ ಅಂತ ಕಾಣ್ತೀವಿ. ಹೌದಾ, ಅಧೀರ್ ರಂಜನ್ ಚೌಧರಿ ಅನ್ನುವಂಥವರು ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಾವು ಮುಂದುವರೆದು ನೋಡೋದಾಗಿದ್ರೆ,
ಹೌದಾ. ಮುಂದುವರೆದು ನೋಡೋದಾಗಿದ್ರೆ ಮೂರನೇ ಸಮಿತಿ ಅಂತ ಕಾಣಿಸ್ತೀವಿ. ಇದು ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಅಂತ ಕಾಣ್ತೀವಿ. ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್. ನಾ ಆರಂಭದಲ್ಲಿ ಹೇಳ್ತಾ ಬಂದೆ, ಆ ಒಂದು ಹಣಕಾಸಿನ ಸಮಿತಿ ಅಥವಾ ಸ್ಥಾಯಿ ಸಮಿತಿ ಅಥವಾ ಈ ಒಂದು ಶಾಶ್ವತ ಸಮಿತಿಗಳಲ್ಲಿ 3 ವಿಧಗಳು ಬರ್ತವೆ ಅಂತ ಹೇಳಿದೆ. ಮೂರನೇ ವಿಧದ ಸಮಿತಿ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಅಂತ ಕಾಣ್ತೀವಿ. ಹಾಗಾದರೆ ಈ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಇದು ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಈ ಸಮಿತಿಯನ್ನು ಕೃಷ್ಣ ಮೆನನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ, ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಗ, ಕೃಷ್ಣ ಮೆನನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1964ರಲ್ಲಿ ಈ ಸಮಿತಿಯನ್ನು ರಚಿಸಲಾಗಿದೆ ಎನ್ನುವಂಥದ್ದನ್ನು ನೋಡ್ತೀವಿ. ಎಸ್, ಈ ಸಮಿತಿಯಲ್ಲಿ ಒಟ್ಟು 22 ಜನ ಸದಸ್ಯರಿರ್ತಾರೆ ಎನ್ನುವಂಥದ್ದು. ಈ ಸಮಿತಿಯಲ್ಲಿ ಒಟ್ಟು 22 ಜನ ಸದಸ್ಯರಿರ್ತಾರೆ. 22 ಜನ ಸದಸ್ಯರ ಪೈಕಿ 15 ಜನ ಲೋಕಸಭಾ ಸದಸ್ಯರು, ಇನ್ನೇನಂತ ಕೇಳಿದಾಗ 7 ಜನ ರಾಜ್ಯಸಭಾ ಸದಸ್ಯರಿರ್ತಾರೆ. 2/3 ಲೋಕಸಭಾ ಸದಸ್ಯರು, 1/3 ರಾಜ್ಯಸಭಾ ಸದಸ್ಯರು. ಯಾಕಂದರೆ ಬಹುತೇಕವಾಗಿ ಈ ಎಕ್ಸಾಮ್ಗಳಲ್ಲಿ ಈಗ ರೇಷಿಯೋದಲ್ಲಿ ಕೇಳ್ತಾ ಇದ್ದಾನೆ ಅನ್ನುವಂಥದ್ದು. ಎಸ್, ಹಾಗಾಗಿ ಇಲ್ಲಿ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯ ಎರಡೂ ಸದನದ ಸದಸ್ಯರಿರ್ತಾರೆ ಎನ್ನುವಂಥದ್ದು. ಹಾಗೆ ಮುಂದುವರೆದು ನೋಡೋದಾಗಿದ್ರೆ ಈ ಸಮಿತಿಗೆ 1 ವರ್ಷದ ಅವಧಿಗೆ ಅಧ್ಯಕ್ಷ ಮತ್ತು ಸದಸ್ಯರನ್ನು ಲೋಕಸಭಾ ಸಭಾಪತಿಯವರೇ ಆಯ್ಕೆ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ ಒಂದು ವಿಚಾರಕ್ಕೆ ಬಂದಾಗ ಈ ಸಮಿತಿಯ ಕೆಲಸ ಏನೇನು ಮಾಡ್ತೈತಿ, ಏನೇನಿಲ್ಲ ಅನ್ನೋದಾಗಿದ್ದರೆ, ಸಾರ್ವಜನಿಕ ಉದ್ಯಮಗಳ ಮೇಲೆ ಅಥವಾ ಸಾರ್ವಜನಿಕ ಉದ್ಯಮ ಕ್ಷೇತ್ರಕ್ಕೆ ಬಿಡುಗಡೆಯಾಗಿರ್ತಕ್ಕಂಥ ಹಣದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತೈತಿ ಅನ್ನುವಂಥದ್ದು. ಹಾಗಾದರೆ ಈಗ ನಾವು ಕೇಂದ್ರ ಸಂಚಿತ ನಿಧಿಯಿಂದ ಸಾರ್ವಜನಿಕ ಉದ್ಯಮಗಳ ಮೇಲೆ ಏನು ಮಾಡ್ತೀವಿ, ಹಣವನ್ನು ಬಿಡುಗಡೆ ಮಾಡ್ತೀವಿ. ಹಾಗಾದರೆ ಆ ಸಾರ್ವಜನಿಕ ಉದ್ಯಮಗಳ ಕ್ಷೇತ್ರಕ್ಕೆ ಬಿಡುಗಡೆಯಾಗಿರ್ತಕ್ಕಂಥ ಹಣ ವ್ಯವಸ್ಥಿತವಾಗಿ ಬಳಕೆಯಾಗಿದೆಯೋ ಇಲ್ಲವೋ ಎಂಬುದನ್ನು ಈ ಸಮಿತಿ ಪರಿಶೀಲನೆ ಮಾಡ್ತೈತಿ ಮತ್ತು ಸಾರ್ವಜನಿಕ ಉದ್ಯಮಿಗಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತೈತಿ. ವಿಶೇಷವಾಗಿ ನೆನಪಿರಲಿ, ಬಹುತೇಕ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ, ಒಂದು ವೇಳೆ CAG ಅವರು ತಯಾರಿಸಿರುವಂತಹ ವಾರ್ಷಿಕ ವರದಿಯು ಸಾರ್ವಜನಿಕ ಉದ್ಯಮಗಳ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿದ್ದರೆ, ಒಂದು ವೇಳೆ CAG ತಯಾರಿಸಿರ್ತಕ್ಕಂಥ ವರದಿ ಈ ಸಾರ್ವಜನಿಕ ಉದ್ಯಮಗಳಿಗೆ ಸಂಬಂಧಿಸಿದರೆ ಆ ವರದಿಯನ್ನು ಪರಿಶೀಲಿಸುವ ಕಾರ್ಯ ಯಾರ್ದು ಅಂತ ಕೇಳಿದ್ರೆ ಅದನ್ನೇ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಅಥವಾ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅಂತ ಕರಿತೀವಿ ಅನ್ನುವಂಥದ್ದು. ಎಸ್, ಈ ರೀತಿಯಾಗಿ ಈ ಒಂದು ಈ ಸಮಿತಿ ಏನು ಮಾಡ್ತೈತಿ ಅಂದರೆ ತನ್ನ ಕಾರ್ಯವನ್ನು ನಿರ್ವಹಿಸ್ತೈತಿ ಅನ್ನುವಂಥದ್ದನ್ನು ಕಾಣ್ತೀವಿ. ಎಸ್, ಹಾಗಾದರೆ ಈ ಒಂದು ಪ್ರಸ್ತುತ ಈ ಸಮಿತಿಗೆ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಹೌದಾ, ಈ ಸಮಿತಿಗೆ ಪ್ರಸ್ತುತ ಅಧ್ಯಕ್ಷರು ಮೀನಾಕ್ಷಿ ಲೇಖಿ ಅನ್ನುವಂಥವ್ರು ಏನಿದ್ದಾರೆ ಅಂತ ಕೇಳಿದಾಗ ಮೀನಾಕ್ಷಿ ಲೇಖಿ ಅನ್ನುವಂಥವ್ರು ಈ ಸಮಿತಿಗೆ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥದ್ದು. ಎಸ್ ಸ್ನೇಹಿತರೆ, ಈ ಒಂದು ಅಂದಾಜು ಸಮಿತಿ ಅಂತ ನೋಡಿದೀವಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ನೋಡಿದೀವಿ, ಅದಾದ ಮೇಲೆ ಉದ್ಯಮಗಳ ಮೇಲಿನ ಸಮಿತಿ ಅಂತ ನೋಡಿದೀವಿ. ಇವು ಭಾರತದಲ್ಲಿ ಸಂಸತ್ತಿನ ಪ್ರಮುಖ ಹಣಕಾಸಿನ ಸಮಿತಿಗಳು ಅಂತ ಕರಿತೀವಿ. ಪ್ರಮುಖ ಹಣಕಾಸಿನ ಸಮಿತಿಗಳಂತೇಳಿ ಕರಿತಾ ಬರ್ತೀವಿ ಅನ್ನೋಂಥದ್ದು. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇವು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಸಮಿತಿಗಳು. ಇವುಗಳನ್ನು ನೀವು ಅರ್ಥಶಾಸ್ತ್ರದಲ್ಲಿಯೂ ಕೂಡ ಓದಬೇಕಾಗುತ್ತೆ, ಅದಾದ ನಂತರ ಭಾರತ ಸಂವಿಧಾನದಲ್ಲಿಯೂ ಕೂಡ ಓದಬೇಕಾಗುತ್ತೆ ಅನ್ನುವಂಥದ್ದು ನೆನಪಿರಲಿ. ಈ 3 ಸಮಿತಿಗಳಲ್ಲಿ ಯಾವ ಸಮಿತಿಗಳಿಗೂ ಕೂಡ ಮಂತ್ರಿಗಳು ಸದಸ್ಯರಾಗೋದಕ್ಕೆ ಅವಕಾಶವಿಲ್ಲ. ಹಾಗಾದರೆ 3 ಸಮಿತಿಯ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ 1 ವರ್ಷ ಆಗಿರ್ತೈತಿ ಅಂತ ಕಾಣಿಸ್ತೀವಿ. ಇನ್ನು ಈ 3 ಸಮಿತಿಗಳಿಗೆ ಅಧ್ಯಕ್ಷ ಮತ್ತು ಸದಸ್ಯರನ್ನು 1 ವರ್ಷದ ಅವಧಿಗೆ ಲೋಕಸಭಾ ಸಭಾಪತಿಯವರು ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನೆನಪಿರಲಿ ಸ್ನೇಹಿತರೆ. ಇಷ್ಟು ಈ ವಿಡಿಯೋದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪಾರ್ಲಿಮೆಂಟರಿ ಕಮಿಟೀಸ್ ಮೇಲೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧರಿಸಿ ಈ ಒಂದು ವಿಡಿಯೋದ ಮಾಡಿದ್ದೀವಿ ಅನ್ನುವಂಥದ್ದು. ಇನ್ನು ಹೆಚ್ಚಿಗೆ ನಮ್ಮ ಹೆಚ್ಚಿನ ತರಗತಿಗಳನ್ನು ಇದೇ ರೀತಿಯಾಗಿರ್ತಕ್ಕಂಥ ವಿವರಣಾತ್ಮಕ ವಿಷಯಗಳನ್ನು ಪ್ರತಿ ವಾರವೂ ಕೂಡ ಸಾಮಾನ್ಯ ಅಧ್ಯಯನದ ಮೇಲೆ ಕಿರು ಪರೀಕ್ಷೆಗಳನ್ನು ಅಥವಾ ಮಾದರಿ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸ್ತೀವಿ ಅನ್ನುವಂಥದ್ದನ್ನು ಅದನ್ನು ಕೂಡ ನೀವು ಹಾಜರಾಗಿ ಅದನ್ನು ಕೂಡ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಯಾಕಂದರೆ ಹಿಂದೆ ಕೇಳಿರ್ತಕ್ಕಂಥ ಸಾಕಷ್ಟು ಪ್ರಶ್ನೆಗಳಲ್ಲಿ KS ಅಲ್ಲಿ ಚಾನೆಲ್ನ ಹಾಕಿರ್ತಕ್ಕಂಥ ಸೋರ್ಸ್ನಿಂದ ಅಧಿಕೃತವಾಗಿ 55ಕ್ಕೂ ಅಧಿಕ ಪ್ರಶ್ನೆಗಳು ಯಥಾವತ್ತಾಗಿ ಬಂದಿರೋದಕ್ಕೆ ಉದಾಹರಣೆ ಇದೆ. ಹಾಗೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯಲ್ಲಿ 45 ಪ್ರಶ್ನೆಗಳು ಯಥಾವತ್ತಾಗಿ ಬಂದಿರತಕ್ಕಂಥದ್ದು.
ಆಮೇಲೆ ಆ ಒಂದು ಸಶಸ್ತ್ರ ಪೊಲೀಸ್ ಪಡೆ ಅಥವಾ DR ಎಕ್ಸಾಮಲ್ಲಿ 60 ಕ್ವಶನ್ಗಳು ಬಂದಿದ್ದಾವೆ. ನಾವು ಯಾವುದೇ ಎಕ್ಸಾಮನ್ನು ಇರುವುದಕ್ಕಿಂತ ಪೂರ್ವದಲ್ಲಿ 5 ಮಾದರಿ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸ್ತೀವಿ. ಅದು ಭಾಳಷ್ಟು ನಿಮ್ಮ ಆ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಸಾಕಷ್ಟು ಉಪಯೋಗ ಆಗ್ತೈತಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ವಿಡಿಯೋಗಳ ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ನಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.